ಅಮ್ಮ ತಾಯಿ ಮಮತಾಪುರದ ಮಹಾಲಕ್ಷ್ಮಿ ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳನ್ನು ಕಾಪಾಡುವಳು ನೀನು. ಅದೇ ರೀತಿ ನಮ್ಮ ಈ ಪ್ರಥಮ ಬಾಳಿನ ಕಾಪಾಡೋ ಭಾರತದ ನಿನ್ನೆಲೆ ತಿಳಿದೆಯಮ್ಮ, ನಿನ್ನೆಲೆ ತಿಳಿದೆ ತಾಯಿ. ನನ್ನ ದೇವರು ಈ ಮನೆ ಏಳಿಗೆಗಾಗಿ ಹಗಲು ರಾತ್ರಿ ನದಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇದು ಕಲಿತ ವಿದ್ಯಾವಂತರಾದ ನನ್ನ ಮೈದನಿಗೆ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿಯನ್ನು ದೊರಕಿಸಿಕೊಟ್ಟು ನನ್ನ ನಾದಿನ ದೀಪ, ನನ್ನ ಮಗನ ಸಮಾನ, ಅವಳನ್ನು ಒಳ್ಳೆಯ ಸಂಬಂಧಕ್ಕೆ ಕೊಟ್ಟು ಮದುವೆ ಮಾಡುವಂತೆ ನೀನು ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಶೃಂಗಾರ ಎಂಬ ಸೀರೆ ನಿರ್ಮಿತಿ ಎಂಬ ಪ್ರಯತ್ನ ಮಮಕಾರ ಎಂಬ ಎಣ್ಣೆ ಹಾಕಿ ಪಂಚ ಫಲವನ್ನು ಪೂಜಿಸಿ ಆ ನಿಮ್ಮ ದೇವರನ್ನು ಏನೆಂದು ಬೇಡಿಕೊಂಡೆ. ಸ್ವಾಮಿ, ಬಡದಾದ ಕಥೆಯೇ ತುಂಬಿದೆ ನಮ್ಮ ಬಾಳಲ್ಲಿ. ಹೊಸ ಬೆಳಕಂಚಲಿ ನಮ್ಮ ಬಾಳನ್ನು ಧರಿಸುವಂತೆ ಬೇಡಿದೆ. ಅದೇ ರೀತಿ ನನ್ನ ಮೈದನಿಗೆ ಒಳ್ಳೆಯ ನೌಕರಿಯನ್ನು ದೊರಕಿಸಿಕೊಟ್ಟು ನಮ್ಮ ಮಗಳ ಸಮಾನವಾಗಿರುವ ದೀಪ ಒಳ್ಳೆಯ ಮನೆ ಸೇವನೆ ಮಾಡುವಂತ ಆ ತಾಯಿ ಬೇಡ್ಕೊಳ್ತಾ ಇತ್ತು. ಬನ್ನಿ ಸ್ವಾಮಿ, ಪ್ರಸಾದವನ್ನು ಕೊಡ್ತೀವಿ. ಅಲ್ಲ ಕಾವೇರಿ, ಈ ನಿಮ್ಮ ಕಲ್ಲು ದೇವರಿಗೆ ಕೈಗೂಡಿ ಬೇಡಿಕೊಂಡರೆ ನಾವು ಬೇಡಿಯ ವರವನ್ನು ಕೊಡುವುದು ಖಂಡಿತವೇ? ಯಾಕಂತ ಮಾತಾಡ್ತಿದ್ರೆ ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳನ್ನ ಕಾಪಾಡುವ ಆ ತಾಯಿನು ಅಂದಮೇಲೆ ಆ ತಾಯಿಗೆ ಫಲ ಪುಷ್ಪ ನೈವೇದ್ಯವನ್ನು ಕೊಟ್ಟು ನಾವು ಆ ತಾಯಿಗೆ ನಮಸ್ಕರಿಸಿದ ನಿಜವಾದ್ರೆ ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಅಲ್ಲ ನೀನು ಹೇಳುವ ಮಾತು ನನಗೆ ವಿಚಿತ್ರ ಅಂತ ಯಾಕೆಂದ್ರೆ ನಿಮ್ಮದ ಕಲ್ಲು ದೇವರುಗಳನ್ನ ಬೇರಾಗಲು ಸಾಧ್ಯವೇ? ನೀವೇನ್ ಮಾತಾಡ್ತಿದ್ದೀರಾ? ನೀವ್ ಆಡೋ ಮಾತು ನನಗೊಂದು ತಿಳಿತಾ ಇಲ್ಲ. ಕಾವೇರಿ, ಅರ್ಥವಾಗಿ ಮಾತನಾಡುವುದರಲ್ಲಿ ಆ ಶಿಲ್ಪಿ ತನ್ನ ಹೋರಾಟಕ್ಕಾಗಿ ಉಳಿವಿನಿಂದ ಕೆಟ್ಟು ಬಿಡಿಸಿದ ಆ ಕಲ್ಲು ಗೊಂಬೆಗೆ ಹಸಿರು ಶೀಲ ಉಡಿಸಿ ಚಿನ್ನದ ಬಳೆ ಹಾಕಿ ಹಸಿರು ಬಳೆ ಹೊಡಿಸಿ ಪೂಜಿಸಿದವರ ಫಲವೇನು? ದೇವರೊಬ್ಬ ನಾಮ ಹಲವನ್ನು ನಮ್ಮ ಸಂತ ಶರಣ ನುಡಿಯಂತೆ ಆ ಭಗವಂತನೊಬ್ಬನೇ ನಮಗೆಲ್ಲರಿಗೂ ಅಲ್ಲ, ದೇವರಿಗೆ ಇದ್ದಾನೆ ಅಂತ ಮಾತೃಭಾಷೆಯಲ್ಲಿ ಕನ್ನಡವೇ ಹೇಳಿತು. ಅಂದಮೇಲೆ ನೀವು ಆ ದೇವರನ್ನ ಕಲ್ಲು ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕಾಗುತ್ತೆ ಹೇಳ್ತಾ ಇದ್ದೀರಾ? ಅಲ್ಲ ಕಾವೇರಿ, ನಮ್ಮ ಕನ್ನಡ ಮಾತೃಭಾಷೆ ಪ್ರಕಾರ ದೇವರು ಇದ್ದಾನೆ ಅಂತ ಹೇಳುತ್ತೆ. ಆದರೆ ಆ ವಿಜ್ಞಾನದ ಪ್ರಕಾರ ದೇವರು ಇಲ್ಲ ಅಂತ ಹೇಳುತ್ತೆ. ನಾವು ಹೇಳಿದ್ರೆ ಕಾವೇರಿ, ಯಾಕಂದ್ರೆ ಆ ಕವಿಗಳು ನಮ್ಮ ಕವಿಗಳು ಬಂದಿದ್ದಾರೆ. ಅದೇ ರೀತಿ ನನ್ನ ಕವಿಗಳು ನಾವು ಹೇಳಿ ಇಲ್ಲಿ ಯಾವುದು ಸ್ವಲ್ಪ ಯಾವುದು ಸುಳ್ಳು ನೋಡು ಆ ದೇವರಿಗೆ ಊರಿಗೆ ಸೀಬೆನು ಆ ದೇವರಿಗೆ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಅಂದಮೇಲೆ ನಮ್ಮನ್ನೆಲ್ಲ ಕಾಪಾಡುವುದು ಆ ದೇವರ ತಾನು. ಆ ದೇವರೇ ಇಲ್ಲ ಅಂದಮೇಲೆ ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವರಾಶಿಗಳು ಬದುಕೋದಕ್ಕೆ ಸಾಧ್ಯವಿರ್ತಾ ಇತ್ತ. ನೀವು ಕೂಡ ಬದುಕೋದಕ್ಕೆ ಸಾಧ್ಯವಿರ್ತಾ ಇತ್ತ. ಅಂದಮೇಲೆ ಆ ದೇವರು ಖಂಡಿತವಾಗ್ಲೂ ಇದ್ದೇ ಇರ್ತಾನೆ. ದೇವರ ಮೇಲೆ ಅಷ್ಟೊಂದು ಅಪನಂಬಿಕೆಯನ್ನು ತೋರ್ಬೇಡಿ. ನೀವು ಕೂಡ ತೋರ್ದಿದ್ರೆ ಈಗ ಬಂದಿದ್ದೀರಾ? ಸಮಯ ಬಹಳ ಆಗಿದೆ, ಊಟ ಮಾಡಿ. ಅಲ್ಲ ಊಟನ ಆಮೇಲೆ ಮಾಡೋಣ. ಮೊದಲು ನಿನ್ನ ಕೋಟಿಗೆ ಒಂದು ಸಿಂಗಿನ ಕಾಣಿಕೆ ಏನಾದ್ರು ಹೇಳಬಾರದೆ? ನನಗೆ ಒಳಗಡೆ ಸಾಕಷ್ಟು ಕೆಲಸ ಇದೆ. ಕೆಲಸ ಇರೋದಕ್ಕಾಗಿ ಇದೇ ಸಮಯದಲ್ಲಿ ಒಂದು ಮುಂದಿನ ಹಾಡು ಯಾವಾಗಲೂ ನಿಮ್ಗೆ ಇಡೀ ಚೇಷ್ಟೆನೆ. ಇಷ್ಟರಂತೆ Oh
ಕಾವೇರಿ, ನನ್ನ ತಂಗಿ ದೀಪ ತನ್ನ ಕಿರಣವನ್ನು ನಿನ್ನ ಮಕ್ಕಳಂತೆ ಜೋಪಾನ ಮಾಡಬಾರದು. ಆಗ್ಲಿ ಸ್ವಾಮಿ, ಅದ್ರ ಬಗ್ಗೆ ನೀವು ಯಾವ ಚಿಂತನೆ ಮಾಡ್ತಾ ಹೋಗಿಲ್ಲ. ಅವನಿಬ್ಬರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ, ಆಯ್ತಾ? ದೀಪ ಎಲ್ಲಿ ಹೋಗ್ತಾಳೆ? ಇನ್ನೂ ಬಂದಿಲ್ಲವೇ? ಇಷ್ಟಲ್ಲಿ ಬರ್ಬೋದು ಅಣ್ಣ. ಅದಕ್ಕೆ ದೀಪ ಎಲ್ಲಿಗೆ ಹೋಗಿದ್ದೆಮ್ಮ? ಅಣ್ಣ, ನನ್ನ ಗೆಳತಿ ಮನೆಗೆ ಹೋಗಿದ್ದೆ ಅಣ್ಣ. ಆಯ್ತಮ್ಮ ದೀಪ, ನಾನು ನಿನ್ನನ್ನು ಒಂದು ಮಾತು ಕೇಳ್ತೇನೆ, ಖಂಡಿತವಾಗಿ ನಡೆಸಿಕೊಡ್ತೀಯಾ? ಅದೇನಂತ ಖಂಡಿತವಾಗಿ ನಡೆಸಿಕೊಡ್ತೀನಿ. ದೀಪ, ನಾನು ನಿನಗೆ ಒಂದು ವರ ನೋಡಿಕೊಂಡು ಬಂದಿದ್ದೇನೆ, ಅದಕ್ಕೆ ನಿನ್ನ ಅಭಿಪ್ರಾಯ? ಯಾಕಣ್ಣ ಈ ನಿನ್ನ ತಂಗಿ ಅಷ್ಟೊಂದು ಬೇಸರವಾಗಲಿಲ್ಲ? ಯಾಕಂದ್ರೆ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಹಾಗಲ್ಲಮ್ಮ, ಇವ್ರು ಹೇಳಿದ್ದು ಹಾಗಲ್ಲ. ಇಡು, ನೀನು ವಯಸ್ಸಿಗೆ ಬಂದ ಹೆಣ್ಣು, ಅದಕ್ಕಾಗಿ ಆದರ್ಶ ಬೇಗ ಮದುವೆಯಾಗಿ ಗಂಡನ ಮನೆಗೆ ಸೇರಬೇಕು. ಆಗ್ಲೇ ನಮ್ಮ ಮನಸ್ಸಿನ ಸಮಾಧಾನ ತಾನೆ. ಅದಕ್ಕಾಗಿ ಆದಷ್ಟು ಬೇಗ ನೀನು ಮದುವೆ ಮಾಡ್ಬೇಕೆನ್ನುವುದೇ ನಮ್ಮಿಬ್ಬರ ಅಭಿಪ್ರಾಯ. ಯಾಕಂದ್ರೆ ನೋಡುವವರ ಕಣ್ಣಿಗೆ ನಾನು ಅಸಹ್ಯವಾಗಿ ಕಾಣ್ತಿದ್ದೆ, ಇಲ್ಲ ವಯಸ್ಸಿಗೆ ಭಾರ ಕಾಣ್ತಿದ್ದೀನ? ಇಲ್ಲ ಇಲ್ಲ, ಎಂಥ ಮಾತನ್ನು ಮಾತಾಡ್ತಿದ್ಯಮ್ಮ ನೀನು. ನಾವ್ ಹೇಳಿದ್ದು ಹಾಗಲ್ಲ. ನೀನೀಗ ವಯಸ್ಸಿಗೆ ಬಂದಿದ್ದೀಯ ಅಂದ್ಮೇಲೆ ಎಷ್ಟು ದಿನ ಅಂತ ಇದೇ ರೀತಿ ತವರು ಮನೇಲಿ ಇರ್ತೀಯ ಹೇಳು? ಆ ರೀತಿ ಇದ್ದಿದ್ದು ನಿಜವಾದ್ರೆ ನೋಡಿದ ಜನ ನಿನ್ನ ಬಗ್ಗೆ ಆಡಿಕೊಳ್ತಾರಮ್ಮ. ಅದಕ್ಕಾಗಿ ನೀನೀಗ 15 ವಯಸ್ಸು ತುಂಬಿದ್ದೀಯ. ಆದಷ್ಟು ಬೇಗನೆ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು. ಆಗ್ಲಿ ತಾನೇ ನಿನಗೂ ಕೂಡ ಈ ಸಮಾಜದಲ್ಲಿ ಒಂದು ಗೌರವ ಸಿಗೋದಕ್ಕೆ ಸಾಧ್ಯ. ಹೌದಮ್ಮ ದೀಪ, ನೀನು ನತ್ತಿಗೆ ಹೇಳುವುದು ನಿಜವಿದೆ. ಯಾಕೆಂದ್ರೆ ನೋಡುವವರ ಕಣ್ಣಿಗೆ ಕೊರಳಲ್ಲಿ ತಾಳಿ ಕಾಲಲ್ಲಿ ಕಾಲಂಗರ ಕಾಣದಿದ್ದರೆ ನೀಚ ಕಾಮಕರ ಕಣ್ಣು ನಿನ್ನ ಮೇಲೆ ಬೀಳುತ್ತದೆ. ಅದಕ್ಕಾಗಿ ಮದುವೆಯನ್ನು ಒಲ್ಲೆ ಎನ್ನದೆ ಒಪ್ಪಿಕೊಳ್ಳಮ್ಮ. ಮೊದಲು ಅಣ್ಣನ ಓದ್ನಿ, ಆ ನಂತರ ನೀನು ಬೇಡ ಮಾಡಿ ತೋರಿಸಿದ ಹುಡುಗನ ಜೊತೆ ನಾನು ಖಂಡಿತ ತಾಳಿ ಕಟ್ಟಿಸ್ಕೊಳ್ತೀನಿ. ಹೋಗಿ ಬಿಡ್ರಿ ಪಾಪ, ಅವ್ರಿಗೆ ಯಾಕಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ? ಅವಳಿಗೀಗ ಮದುವೆ ಬೇಡ ಅಂತ ಕಾಣುತ್ತೆ. ಅವಳು ಯಾವಾಗ ಮದುವೆಗೆ ಹೂ ಅಂತಾಳೋ ಆವಾಗ್ಲೇ ನಾವಿಬ್ರು ಸೇರಿ ಅವಳ ಮದುವೆನ ಮಾಡಿ ಮುಗಿಸಿದ್ರಾಯ್ತು. ಈಗ ಮಾತ್ರ ಅವಳಿಗೆ ನೀವು ಯಾವುದೇ ರೀತಿ ಒತ್ತಾಯ ಮಾಡಬೇಡಿ. ನಿನ್ನ ಇಷ್ಟದಂತ ಆಯ್ತಮ್ಮ. ಹೌದು, ನನ್ನ ತಮ್ಮ ಇನ್ನು ಕಾಲೇಜಿಂದ ಬಂದಿಲ್ಲವೇ? ಇನ್ನೇನು ಇಷ್ಟರಲ್ಲೇ ಬಂದ್ರು ಬರಬಹುದು ಅಂತ ಕಾಣಿಸುತ್ತೆ. ಅದೋ ನೋಡಿ ಮಾತಾಡ್ತಾ ಇದ್ದ ಹಾಗೆ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ ಇದ್ದೇಳಪ್ಪ, ಹೀಗೆ ಓದಿ ದೊಡ್ಡವನಾಗಿ ದೊಡ್ಡ ಸಾಹೇಬ ಅಂತ ಅನಿಸ್ಕೊಳ್ಬೇಕು. ಇದೇ ನಮ್ಮೆಲ್ಲರ ಆಸೆ. ನಮ್ಮ ಆಸೆನ ನೀನು ನೆರವೇರಿಸ್ತೀಯ ತಾನೆ? ಆಯ್ತು ಅತ್ತಿಗೆ, ನಿಮ್ಮಿಬ್ಬರ ಆಸೆಯನ್ನು ಖಂಡಿತವಾಗಲೂ ನೆರವೇರಿಸುತ್ತೇನೆ. ಕಿರಣ್, ನಿನ್ನ ಓದು ಹೇಗೆ ನಡ್ತಾ ಇದೆ? ಅಣ್ಣ, ನಿಮ್ಮಿಬ್ಬರ ಕೃಪೆಯಿಂದ ನನ್ನ ಓದು ತುಂಬಾ ಚೆನ್ನಾಗಿ ನಡೀತಾ ಇದೆ ಅಣ್ಣ. ನೋಡಪ್ಪ, ಜೀವನದಲ್ಲಿ ತಂದೆ ತಾಯಿಯ ಮಾತನ್ನ ಕೇಳಬೇಕು. ಆಗ ಮಕ್ಕಳಾದರ ಜನ್ಮ ಸಾರ್ಥಕವಾಗುತ್ತೆ. ಹಾಗೆ ಅಂತ ಮುತ್ತುರಾಜ ಕವಿಗಳು ಅವರು ಬರೆದ ನಾಟಕದ ಬರಹದಲ್ಲಿ ಹೇಳಿಲ್ವಾ? ಅದೇ ರೀತಿ ನಮ್ಮೆಲ್ಲರ ಆಸೆಯನ್ನು ಈಡೇರಿಸಿ ಈ ಮನೆಗೆ ನೀನು ತಕ್ಕ ಮಗ ಅಂತ ಅನಿಸ್ಕೊಳ್ಬೇಕು. ಅದೇ ನಮ್ಮೆಲ್ಲರ ಆಸೆಪ್ಪ. ಆಯ್ತು ಅತ್ತಿಗೆ, ನಿಮ್ಮಿಬ್ಬರ ಆಸೆಯನ್ನು ಖಂಡಿತವಾಗಲೂ ನೆರವೇರಿಸುತ್ತೇನೆ. ಆಯ್ತು, ನಡೀರಿ, ಸಮಯ ಬಹಳ ಆಗ್ತಾ ಇದೆ. ಎಲ್ಲರೂ ಸೇರಿ ಊಟ ಮಾಡೋಣ ಅಂತೆ. ಅತ್ತಿಗೆ, ಊಟ ಆಮೇಲೆ ಮಾಡೋಣಂತೆ. ಇದೇ ಸಂತೋಷದ ಸಮಯದಲ್ಲಿ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳುವ ನಮ್ಮ ಪ್ರೀತಿಯ ಸಂಸಾರದ ಹಾಡನ್ನಾದರೂ ಹಾಡೋಣವು.
ಕನಸುಗಳ ಪ್ರತಿಯೊಂದುಗಳ ನಿರ್ಮಲ ಮನಸ್ಸಿದೆ ಅಣ್ಣ ನಮ್ಮ ಅಣ್ಣನನು ದೇವರಾಗನು ಕೋಟಿ ಜನ್ಮ ಬಂದರು ಕೋಟಿ ಜನ್ಮನು ನಮಗೆಲ್ಲ ಬೆಳಕು ಅಣ್ಣನಗಿ ತಂಗಳಲ್ಲಿ ನಮಗೆಲ್ಲ ಬದುಕು ನಮ್ಮ ಅಣ್ಣನು ದೇವರಾದನು ಕೋಟಿ ಜನ್ಮ ಬಂದರು ಕೋಟಿ ಜನ್ಮನು ನಿರ್ಮಲ ಮನಸ್ಸಿದೆ ಜಗವೇ ಒಂದು ರವರಂಗ ಹಲೋ ಜಗವೇ 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 ಒಂದು ರವರಂಗ ಹೌದಾ ಹಲೋ ದಯವಿಟ್ಟು ಮನಸ್ಸಾರ ಹೌದಾ ಹೌದಾ ದಯವಿಟ್ಟು ಜಗವೇ ಒಂದು ರಂಗ ದೈವ ಇರಲು ನಿನ್ನ ಚಂದ ಹೌದಾ ಜಯ ನೀರಿನಲ್ಲಿ ನಿಂತಿ ಭೂಮಂಡಲವಲ್ಲೇ ಖರ್ಚಿಸಿ ಇದೇ ಊರಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಹೇಗೆ ಬದುಕಬೇಕೆಂಬುದು ಈ ಡೇಂಜರ್ ಮ್ಯಾನ್ ವಿಕ್ರಮನಾಟ ಯಾವನಿಗೂ ಗೊತ್ತಿಲ್ಲ
ಸ್ನೇಹ ಸಂಗಮ ಮಾಡಲೇಬೇಕು. ಅಂದಾಗ ಮಾತ್ರ ಈ ವಿಕ್ರಮನ ಮನಸ್ಸಿಗೆ ಶಾಂತಿ. ರಣವಿಕ್ರಮ 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 ನಮ್ಮ ನಾಟಕ ಮಾವ ಕೈಯಾಗೊಂದು ವಾಟು ಕಟ್ಟ್ಯಾನು.
ಒಳ್ಳಿ ಬರತಿ ಹೇಳೋ ಎಂದು ಒಳ್ಳಿ ಬರತಿ ನನ್ನೇನು ಮಾಡತಿ ಬಿಡಲಿ ಒಳಗ ಸುಖವನ್ನ ಕೊಡಲಿ ನನ್ನೇನು ಮಾಡತಿ ಬಿಡಲಿ ಒಳಗ ಸುಖವನ್ನ ಕೊಡಲಿ ನನ್ನ ಮರಿತರ ಸಾಗರ ನನ್ನ ಮರಿತರ ಸುಖ ಸಾಗರ ನನ್ನ ಒತ್ತಾಯದಿಂದ ನುಡಿದಾರ ಇಬ್ಬರ ಮನಸ್ಸಲ್ಲ ಇವರ ಯಾವಲ್ಲಿ ನೀನು ಬಾಡಿ ಮೇಲೆ ತಗಣಿ ಅಂತವನ ಹೆಂಗೈತೆ ನಿನ್ನ ಮೈಗೆ ಏ ಹುಡುಗಿ ಏನಾಗತ್ತೆ ಈಗ ಎಷ್ಟು ಚೀರ ಕುಂತಿಯಲ್ಲ ಸ್ವಲ್ಪ ಎಬಿಸ್ ತೋರ್ಸು ಗೊತ್ತಾಗೈತೆ ಏನಲ್ಲೇ ಹುಡುಗಾದ ಏನದು ನನ್ನ ಎವಸ್ ತೋರ್ಸೋದ ಅಯ್ಯೋ ನೀನ ಅಂದಲ್ಲ ನಾನು ಹೊಡೆದಾಯ್ತಿ ಅಂತ ಲೇ ನಂದೇನು ಹೊಡೆದಿಲ್ಲ ಲೇ ಸುರಾಮ ನೀನು ಕಾಣ್ಲಾಗ ಬಂದ ನನ್ನ ಸೊಂಟ ಕಾದಿಲ್ಲ ನನ್ನ ಹಣ್ಣು ಹೊಡೆದವು ಅಂದ್ಯಾ ಈಕೆ ಬುಟ್ಟಾಗಿ ಹಣ್ಣು ಹೊಡೆದಿದ್ಕ ಇಟ್ಟು ಹೊಂಪಾಟ ಮಾಡಕ್ ಕುಂತಾಳ್ರಿ ಈಕೆ ಬಗರ ತಳಗ ಹೊರಗಿಡ್ದಿದ್ರೆ ನನ್ನ ಊರ ಬಿಟ್ಟು ಹೋಗ್ತೇನೆ ಗಾತರಾಗ್ಯಾರ ತಳ ನಂದು ತಳ ಮತ್ತಿನ್ಯಾರ್ಗಾರ ಅಂದ್ರೆ ಬಾಳ ಮಾತಾಡ್ಬೇಡ ಬಡಿವಾರ ಹೇಳಿ ಪಂಟ್ ಬಡ್ದು ಜಂತಿ ಜಿಗದ್ ಹೋಗೋ ಕಣಂಗ್ ಕಾಣ್ತೀನಿ ಬಾಳ ಮಾತಾಡ್ಬೇಡ ಇಲ್ಲ 500 ರೂಪಾಯಿ ಕೊಟ್ಟ ಬಾಟನ ಇಲ್ಲ ನಮ್ಮ ಅಪ್ಪನ ಕರೆಸ್ತೇನೆ ಹುಷಾ ಹುಡುಗಿ ತೆಗಿ ಬಾಳ ಬಾಯಿ ಬಾಳ ನೋಡಕ್ ನೀ ಗಿಡ್ಡ ಆಳ ನಿಮ್ಮಪ್ಪ ಯಾರಂತ ಹೇಳ ಕಾಲಾಗದನ ಕುಂಟ ನಮ್ಮಪ್ಪ ಕಾಲಾಗದನ ಕುಂಟ ಬಾಯಿಲಿ ಬಂಟ ನೋಡಾಕ ಕಪ್ಪದಾನ ಅವನ ಹೆಸರು ತಗೊಂಡು ಏನ್ ಮಾಡವ ಏ ಹುಡುಗಿ ನಿಮ್ಮಪ್ಪನ ಮ್ಯಾಗ ಅದು ಭಾರಿ ಜೀವದಿಲ್ಲ ಒಂದು ನೋಡ್ದ ಒಂದು ಕೈ ಯಾಕ ತಡಿ ಮರ ಯಾಕ ತ್ರಾಸ ಮಾಡ್ಕೊಳಕತ್ತ ಒಟ್ಟ ಲೈಫ್ ಜಾಲಿ ಜಾಲಿ ಏನಂದಿ ನಿಮ್ಮಪ್ಪ ನಿನ್ನ ಭಾಳ ಜೀವದನ ನೋಡ್ತಾನ ಅವ್ರ ಕೈ ಅಂದ್ಯ ನಡಗೀತು ಮೊದಲ ನಡಗಿ ಹೋಗಿ ಮೊದಲ ಏನ ಒಂದ ಕೊಡಬಾರ್ದು ಕೊಟ್ರ ಆದಿತ ನಿನ್ನ ಬಣ್ಣ ಬದಲ ಗಪ್ಪನ ಕೊಟ್ಟ ದಾಟ ಏ ಹುಡುಗಿ ಮುಟ್ಟೆ ಹತ್ರ ಹೊಡೆದಿಲ್ಲ ನಾನಿನ್ನ ಹಣ್ಣ ಏನ್ ಮಾಡಾಕ್ ಹೇಳ ನೀನ್ ಅನ್ನ ನಿಮ್ಮಪ್ಪನ ಕರೆಸ್ಬಿಡ ಗೊತ್ತಾಕೈತೆ ಅವನು ಬಣ್ಣ ಲೇ ಬಿಡಬೇಡ ಮ್ಯಾಲಿಗೆ ಉದ್ದ ಎದ್ದು ಬಂದು ಒದಿತಾನ ನಮ್ಮಪ್ಪ ನಿನಗ ಇಕ್ಕಟ್ಟು ಒಂದ ಕೊಡಬಾರ್ದು ಕೊಟ್ರ ಅದಿನಿ ಪೆದ್ದ ಜಾತ್ರೆಗ ಉಳಿತನ ಕುಸ್ತಿ ಗೆದ್ದ ಏ ಹುಡುಗಿ ಹೊಲದಾಗ ಅದಾವ ಸದಕ ನಮ್ಮ ಮನಿ ಬಾಗಿಲಿಗಿಲ್ಲ ಚಿಲ್ಕದ ಪಡಕ ನಿಮ್ಮಪ್ಪ ಯಾರಂತ ಸ್ವಲ್ಪ ಹೇಳ ಕಡಕ ವಯಸ್ಸಿನಾಗ ದೊಡ್ಡವ ಬಾಳ ಬುದ್ಧಿ ಒಳಗ ಶಾಣೆನೋ ಬಾಳ ಕೆಂಚಪ್ಪ ನಮ್ಮಪ್ಪ ಕರೀತಾರ ಬೆಳಗ ಮುಂಜಾನೆ ಹೋಗೋ ನೀನು ಮುಂಜಾಳಾಗ್ಲಿ ಈಗಿಲ್ಲ ಸಿದ್ದರಾಮಯ್ಯ ಕೆಂಚಪ್ಪ ಮೊಮ್ಮಗಳಂತ ಮಗಳಂತ ತಿಳ್ಕೊಂಡಿದ್ದ ಸಿದ್ದರಾಮಂದು ಸಿದ್ದರಾಮಯ್ಯ ಮೊಮ್ಮಗಳು ಅಂತ ತಿಳ್ಕೊಂಡಿದ್ರಿ ಈಕಿನ್ನ ಅಲ್ಲ ಅಂದ್ರೆ ನಾನು ಯಾರಂತ ತಿಳಿದೀನಿ ಅಂದಿ ಅಯ್ಯ ಗೊತ್ತಾಯ್ತು ಬಿಡ ಇದ ಈ ಊರಾಗ ಲೇಖರಾಜ್ ಮನ್ಯಾಗ ಪಿ ಎ ಕೆಲಸ ಮಾಡ್ತಾರಲ್ಲ ಕೆಲಸ ಮುಂದಲ್ಲ ನೀನು ನಮ್ಮ ಅಪ್ಪನ ಪರಿಚಯ ಐತೆ ಅನ್ನಂಗ ಆತ ಪರಿಚಯ ಅಷ್ಟ ಯಾಕ ನಿಮ್ಮಪ್ಪ ನಾನೇ ಚಡ್ಡಿ ದೋಸ್ತಿದ್ದಂಗ ನಮ್ಮ ಅಪ್ಪನೊಟ್ಟು ವಯಸ್ಸಾಗಿತ್ತು ನನಗ ಹೋಗ್ಲಿ ಬಿಡ ಮಾರಾಯ ಸಿಟ್ನಾಗ ನಾನೊಂದ್ 4 ನನಗ್ ಬೈದೆ ನೀವೊಂದ್ 4 ನನಗ್ ಬೈದಿ ಅವೆಲ್ಲ ಮಾಫಿ ಯಾಕ್ರಿ ಈಗೇನ್ ಕಾಲದಾಗ ಒಟ್ಟ ಜಗಳ ಮಾಡಬಾರ್ದ ಅನ್ನಂಗ ನೀನ್ ಬರುತ್ತಲ್ಲ ಏನ್ ಮಾಡಿ ರೇಟ್ ಅದಕ್ಕ ನೋಡ ಹುಡುಗಿ ಬೆಣ್ಣಿ ಬರ್ಬಾರಂದ್ರ 5 ರೂಪಾಯಿ 5 ರೂಪಾಯಿ ಮುಂದೆ ಹಾಲಿನ ಬರ್ಬಾರಂದ್ರ 3 ಲೇ ಚೋಪಡಿ ಬಿಟ್ಟು ಹೊರಗೆ ಬಾರ್ಲಿ ಅದ್ರ ರೇಟ್ 10 ರೂಪಾಯಿ ಹಂಗ ಇವು ಸಾದಾ ತಗೊಂಡ್ರ 2 ರೂಪಾಯಿಗೆ ಏನ್ ಬರ್ತಿದಿತ್ತು ಮರ್ರಯ್ಯ ನಾನು ರೇಟ್ ಇರೋದ ಹಂಗೈತಿ
ಹಂಗ ಮರಯ ಬಿಸಿಲತ್ರ ಭಯಂಕರ ಐತಿ ಏನ ನಿಂದೈತಲ್ಲ ಅದ ಕೋಲ್ಡ್ ಅಂತ ಬೆಣ್ಣೆ ಅಂತ ಬರಪ್ಪ ಅದನ್ನ ಕೊಟ್ಬಿಡ ನಾನು ಯಾಕಕ್ಕ ಬಂದಿದ್ದ ಅಡ್ಡಿಲ್ಲ ತಿನ್ಲ ಎಲ್ಲ ಕರಿಗೆ ಸೊರ್ರಕತ್ತೇವು ಇದು ಏನ್ ಲೀಲಿನ ಕಡ್ಡೆ ಆಟ ಉಳ್ದತ್ತಲ್ಲ ಅಯ್ಯೋ ಭಗವಂತ ಏನು ಬರ್ಪಪ್ಪ ನೀನು ಬರ್ಪ ಹಾವೇರಿ ಜಿಲ್ಲಾದಾಗ ಇಂತ ಬರ್ಪಿಲ್ಲ ಹಗ್ಗವನ ಬಾರಿ ಬರ್ಪ ಬಿಡ ಬೆಣ್ಣಿ ಇದ್ದಂಗ ಐತಿ ನೋಡ ಬಾರಿ ಬರ್ತೈತಿ ಐತೆ ಏ ಹುಡುಗಿ ಒಮ್ಮೆ ನಾನು ಬರ್ಪ್ ಬೇಕಾದ್ರೆ ಮುಂಜಾನೆ ಕೈಯಾರ ರೊಕ್ಕ ಹಿಡ್ಕೊಂಡು ನಂದು ದಾರಿನ ಕಾಯ್ತಿರ್ಬೇಕು ನೀನು ಅಂದಂಗ ಹೋಗ್ಬಿಡ್ಬಿಡ್ಗೆ ನಿನ್ನ ಹೆಸರು ಸ್ವಲ್ಪ ಉದುರಿಸ್ತಿ ಹೆಸರು ಗೊತ್ತಾಗಲಿಲ್ಲ ತಿಂಗಳು ಮುಂಚೆನೆ ಬ್ಯಾನರ್ ಹಾಕಿರಲ್ಲಿಪ್ಪ ರಾಣೆಬೆನ್ನೂರು ಹುಲಿ ಮುಟ್ಟಿದ್ರೆ ಬಲಿ ಗೊತ್ತಾಗಲಿಲ್ಲ ಗಿಳಿ ಬಣ್ಣ ಹಸಿರು ಹಸಿರೇ ನನ್ನ ಉಸಿರು ಆ ಉಸಿರಿನ ಹೆಸರು ಮಲ್ಲಿ ಅಂತ ಅನ್ನಂಗ ನಿನ್ನ ಹೆಸರು ನನ್ನ ಹೆಸರು ನಿಮ್ಗೂ ಗೊತ್ತಾಗಿಲ್ಲ ಇಲ್ಲ ನಾನು ಎಲ್ಲ ನೀವು ಬ್ಯಾನರ್ ಕಳ್ಸಿದ್ ಇವತ್ತು ವರ್ಷದಿಂದ ಹಾಕ್ಯಾರ ನಾನು ಹೋಗ್ಲಿಲ್ಲ ಹೌದಾ ಹಕ್ಕ್ಯಾಗ ಸಗಡಿ ಗೋಡ್ಯಾಗ ತಗಡಿ ಅಂದ್ರೆ ನೀನ್ ನೇಕಿ ನೋಡವ ನೀರ್ಗೆ ಕಳಿಸಿದ್ರ ಊರ್ಗೆ ಹೋಗಿ ಕಿಲಾಡಿ ಚಿಂಗು ಅಂತ ಬಾಗ್ಲಾನ ತಿರುತ್ ನಡಿ ಬಾಬಾ ಕಿಲಾಡಿ ಕಿಂಗು ನೋಡ ಮಮಲಾಪುರ ಮುತ್ತುರಾಜ್ ಕವಿಗಳದಾರಲ್ಲ ಮಸ್ತ್ ಕತಿ ಬರ್ದಾರ ಕತಿ ಬಾರಿ ಚಂದ ಏನು ಅವ್ರೇನು ವಯಸ್ಸಾಗ ಬಹಳ ಸಣ್ಣ ಕಂದ ಸಖತ್ ಕಾಮಿಡಿ ಬರ್ದಾರ ಅದನ್ನ ನೋಡಕಂತ ಜನ ಕುಂತಾರ ಮುಂದ ಇದನ್ನ ತಿಳಿಸಿ ಹೇಳ್ಬೇಕಂತ ನಾನು ಬಂದೀನಿ ಮುಂದ ನಾನು ನನಗೆ ಪ್ರೀತಿಲೆ ಕರಿತೀನಿ ಕಿಂಗು ಮಾವ ಹಂಗಾದ್ರ ಮತ್ತಾಗ್ತಾರ ನಮ್ಮಲ್ಲಿ ಚೆನ್ನಾಗ ಮಾಡ್ಕ ಕಾವ ನಿಮ್ಮಪ್ಪ ಅಂತಾನೆ ನಾನು ಮಾವ ಹಂಗಂತೀಯ ಒಂದ್ ನಿಮಿಷ ಹಲೋ ಕಟ್ಟೆ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಲೈಲಾ ಮಜ್ನು ಆಗಲ್ಲ ನೀನ್ ಯಾಕೆ ಹುಡುಗಿನ ಲವ್ ಮಾಡಿದ್ರು ಈ ರಾಣೆಬೆನ್ನೂರು ಹುಲಿ ಅಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ಕೆ ಚಾನ್ಸೇ ಇಲ್ಲ ಇದ್ದ ಖುಷಿಯಾಗ ಒದ್ದಿ ಬಂದ ಹುಡುಗಿ ಬಂದು ಹಾಡುತ್ತಾಳೆ ಮಾರುತ್ತಾಳೆ ಹುಡುಗಿ ಮಾರುತ್ತಾಳೆ ಹುಲ್ಲಿಗೆ ಹೂ ನಂಗೆ ಮಾರುತ್ತಾಳೆ ಜಡಿಸಲೇ ಹವ ಜಡಿಸಲೇ ನಾನು ಹುಡುಗಿ ಸಂದು ಹಾಡಿಸಾಳೆ ಮಾರಿಸಾಳೆ ಹುಡುಗಿ ನಾರಿಸಾಳೆ ಮಲ್ಲಿಗೆ ಹುಡುಗಿ ನಂಗೆ ನಾರಿಸಾಳೆ ಬಡಗೆ ಹೊತ್ತು ಬಣ್ಣ ಮೈಯಾಗ ಬಂದಾಗ ಬರ್ತಾಳೆ ನಾರ ಸಂಗಾಚಿ ಬಡಗೆ ಹೊತ್ತು ಬಣ್ಣ ಮೈಯಾಗ ಮೈಯಾಗ ಬರ್ತಾಳೆ ನಾರ ಸಂಗಾಚಿ ಮಾರ್ಗಿ ತಿರುಗಿಸ್ತಾಳ ಹುಡುಗಿ ಸುದ್ದಿ ಜಡಿಸಲೇ ಹವ ಜಡಿಸಲೇ ತೆಜಿನಾಗ ಹುಡುಗಿ ಬಂದು ಹಾಡುತ್ತಾಳೆ ನಾರುತ್ತಾಳೆ ಹುಡುಗಿ ನಾರುತ್ತಾಳೆ ಮಲ್ಲಿಗೆ ಹೂವಿ ನಂಗೆ ನಾರುತ್ತಾಳೆ ಹುಡುಗಿ ಸನ್ನಿಧಿ ಹಂಗ ಲಕ್ಷ್ಮೀಬಾರಮ್ಮ ಹುಡುಗಿ ಲಕ್ಷ್ಮೀಯ ಹಂಗ ಅಗ್ನಿ ಹುಡುಗಿ ಸನ್ನಿಧಿ ಹಂಗ ಲಕ್ಷ್ಮೀಬಾರಮ್ಮ ಹುಡುಗಿ ಲಕ್ಷ್ಮೀಯ ಹಂಗ ಪುಟ್ಟ ಗೌರಿಯ ಮಗುವಿಯ ಹಂಗ
ಹವ ಜಗಿಸಳೆ ಜಗಿನಾಗ ಹುಡುಗಿ ಬಂದು ನಾರಿಸಾಳೆ ನಾರಿಸಾಳೆ ಹುಡುಗಿ ನಾರಿಸಾಳೆ ಮಲ್ಲಿಗೆ ನಂಗೆ ನಾರಿಸಾಳೆ ಸೌಂದರ್ಯ ನಂಗ ಹುಲಿಯ ಬೆಳೆಗೆ ರತೀತ ನಂಗ ಸೌಂದರ್ಯ ಹುಡುಗಿ ಸೌಂದರ್ಯ ನಂಗ ಹುಲಿಯ ಬೆಳೆಗೆ ಐಶ್ವರ್ಯ ನಂಗ ಕನ್ನಡ ರಾಣಿ ರತೀತ ನಂಗ ಜಗಿಸಳೆ ಹವ ಜಗಿಸಳೆ ತೇಜಿನಾಗ ಹುಡುಗಿ ಬಂದು ನಾರಿಸಾಳೆ ನಾರಿಸಾಳೆ ಹುಡುಗಿ ನಾರಿಸಾಳೆ ಮಲ್ಲಿಗೆ ನಂಗೆ ನಾರಿಸಾಳೆ ಡಾನ್ಸಿನೊಳಗೆ ವಿಶ್ವಶಾಂತಿ ಹಂಗ ಮಾತಿನೊಳಗೆ ಅನ್ನೋಶ್ರೀ ಹಂಗ ಡಾನ್ಸಿನೊಳಗೆ ವಿಶ್ವಶಾಂತಿ ಹಂಗ ಮಾತಿನೊಳಗೆ ಅನ್ನೋಶ್ರೀ ಹಂಗ ಹಾಡಿನೊಳಗೆ ಜಾನಕಿ ಹಂಗ ಜಗಿಸಳೆ ಹವ ಜಗಿಸಳೆ ತೇಜಿನಾಗ ಹುಡುಗಿ ಬಂದು ನಾರಿಸಾಳೆ ನಾರಿಸಾಳೆ ಹುಡುಗಿ ನಾರಿಸಾಳೆ ಮಲ್ಲಿಗೆ ಹುಳಿ ನಂಗೆ ನಾರಿಸಾಳೆ la 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 ಕಾಲಾಗ ಬರ್ತಾವ ಹಂಗಸ್ ಬಂದ್ರೆ ಕಾಲಾಗ ಬರ್ತಾವ ಏನ್ ಗಟ್ಟಿ ಬಿದ್ದು ಹೋಯಪ್ಪ ಅಂತ ನೀ ನಾಯಿ ಇಲ್ಲಿ ನೋಡ್ರಿ ಗಿಚ್ ಗಿಲಿ ಕಾರ್ಯಕ್ರಮನ ಹೌದ ಅಪೋದ ಹುಡುಗಿ ಪ್ರಪೋಸ ಮಾಡಿ ಲವ್ ಯು ಅಂತಾಳೆ ಅಪೋದ ಹುಡುಗಿ ಪ್ರಪೋಸ ಮಾಡಿ ಲವ್ ಯು ಅಂತಾಳೆ ಗಿಚ್ ಗಿಲಿ ನಿನ್ನ ಪ್ರೀತಿಸಿ ಮದುವೆಯಾಗುವ ಗೆಳೆಯ ಅಂತಾಳೆ ನಂದ ಇದು ಶಕ್ತಿ ನೋಡ್ರಿ ನನಗ ಎಲ್ಲಿ ಹಸಿ ಬಂದಿಲ್ಲ ಮಂಗ್ಯಾನ ಯಪ್ಪ ಚರಿ ಬಯಲಾಗಿದ್ದ ಬಂದತ್ತು ಏನ್ ರೆಸ್ಮಿ ಹೊಲ್ಲಾಗಿದ್ದ ಬಂದತ್ತು ನನಗೊಂದು ಗೊತ್ತಾಗೋದ್ರಿ ದೈವ ಹೇಳಿ ನಾನ್ ನೋಡ್ತೇನೆ ಹೋಗಿ ಆ ನಂತರ ಮಾತಾಡ್ತೇನೆ ಏನು ಮಾಡಿದ್ವು ನಿಮ್ಮ ಅವನ ನನಗಡೆ ನೀವು ಊರಾಗ ಮಧ್ಯಾಹ್ನ ಕತ್ತದಲ್ಲೋ ಯವ್ವ ಅಲ್ವೇ ಲೇ ಯಾಕೆ ಮತ್ತೆ ಅವು ಸಿಕ್ಕಿದ್ದವ ಮಗನ ನಿನಗೆ ನನ್ನ ಮಗಳೇ ಬೇಕಾಗಿದೆ ಲೇ ಮಗಳ ನಿನಗೆ ಎಲ್ಲ ಪುಟ್ಟು ಕೂಡಿದ್ವಿ ಯಪ್ಪ ನೀನು ಅಂತಾನೆ ಈ ಊರಾಗ ದಣ್ಣಿ ಮಾರು ಸಿದ್ದಪ್ಪನ ಮೊಮ್ಮಗ ಕೆಂಚೇಗೌಡ ಅಂದ್ರ ಊರಾಟ ಅಲ್ವೇ 16 ಹಳ್ಳಿಯಾಗ ನನ್ನ ಹೆಸರು ಕೇಳಿದೆ ನೀನು ದೊಡ್ಡ ಜಮೀನ್ದಾರ ಅಂತ ಇರ್ಬೋದು ನನಗೆ ಅಯ್ಯವ ಮುಚ್ಚಿ ಹೇಳಿ ಅಲ್ಲವಾ ನಿನಗೆ ಹೇಳಿದಪ್ಪ ಮಗನ ನಾನು ದನಿಯರ್ ಕಾಡಿಗೆ ನೀರು ಹಾಕಿ ಸ್ವಚ್ಛ ವರ್ಷ ಬಾರುವ ಮಗನ ಅಂದ್ರೆ ಅವ್ರ ಕಾಲಮರಿಗೆ ಎಣ್ಣೆ ಹಚ್ಚಿ ವರ್ಷ ಬಾರುವ ಮಗನ ಅಂದ್ರೆ ನನ್ನ ಮಗಳು ಕೂಡ ಏನು ಶಿವ ಮಗನ ಸಲಿದಿನ ಮಗನ ಸಲಿದೇನಿ ನೋಯಚ್ಚ ಮುಂದೆ ಹಾಕಬೇಕಂತಾರೆ ಗಚ್ಚ ನಿನ್ನ ಮಗಳು ಅದಾಳ
ತೀರಿಸ್ತಲ್ಲಿ ಮಗನ ನಿನಗ ತೀರಿಸ್ತಲ್ಲಿ ಮಗನ ನಿನಗ ಬಾಯಿ ತುಂಬ ಕೆಸರೆ ಏನು ಚಂದ ಏನು ಚಂದ ಬೆಳೆದಾಳಲಿ ಮಗನ ನನ್ನ ಮಗಳು ಈ ಊರಾಗ ಬೆಳೆದತ್ತಲೇ ಮಗನ ನನ್ನ ಹೆಸರು ನನ್ನ ಮಗಳ ವರ್ಣನೆ ಮಾಡಕ್ ನನಗೆ ಆಗದ್ರಲ್ಲ ಮಗನ ನನಗೆ ನನ್ನ ಮಗಳೇ ನನಗ ಆಸರ ನೀ ಯಾಕೆ ಅರ್ಥ ತಿಳ್ಕೊಂಡಿದ್ದ ಬಗ್ಗೆ ನಾ ಏನ್ ಮಾಡಿಲ್ಲಕ್ಕೀಗ ಇನ್ನೇನು ಮಾಡ್ಬೇಕಂತ ಮಾಡಿದ್ವಿ ಮಗನ ಬುಟ್ಟಿ ಹೊತ್ಕೊಂತ ಈಗ ಹೊಂಟಿದ್ಲ ರೋಡ್ನಾಗ ಹೌದು ನೀ ಚೆಕ್ ಮಾಡಿ ತೆಲಿಮ್ಯಾಗ ಹೊಂಟಿದ್ಲ ನಾನು ಹಂಗಿಸಿದ ಮಗನ ಬುಟ್ಟಿನ ಇಳಿಸಿ ಹಂಗ ಮಾಡ್ಕೆ ಅಂತ ನಿಂತ್ಕೊಂಡಿದ್ದೆ ವ್ಯಾಪಾರ ಹಂಗೆ ಮಗನ ಅವ್ರ ಸಮಾಧಾನ ಆಗೈತಿ ಹೇಳ ವ್ಯಾಪಾರ ಮಾಡ್ದೆ ಮಂಗ್ಯಾಂಗನ ಮಗನ ಈ ಊರಾಗ ನಿನ್ನಂತ ಪಂಟು ಬಡದೆ ಕೈ ಮಾಡಿ ಕರ್ಕೊಂಡು ಹೋಗೋ ಮಕ್ಕಳು ಎಸ್ಬೇಕು ನೋಡಿ ಲೇ ಲಪ್ಪಂಗನ ಮಗನ ಜಾಸ್ತಿ ಮಗನ ನಿನಗೆ ಅಂತಾನೆ ಲೇ ಯವ್ವ ಮಕ್ಕಳ ಇನ್ನ ನೀನು ಈ ಹಣ್ಣಿನ ವ್ಯಾಪಾರ ಮಾಡೋದು ಬೇಡವಾ ಮನೆಗೆ ಹೋಗ್ಬೇಡ ಬಾ ಯವ್ವ ಏ ಅಪ್ಪ ಅವ ನೋಡಕತ್ತ ಹಂಗ ಕಾಂತಾನ ಅದ್ರ ಮನ್ಸಲಿ ಬಾಳ ಒಳ್ಳೆ ಮನುಷ್ಯನ ಹೌದೇ ಲಪಂಗನ ಮಗ ಅದನ್ನೇವ ಒಳ್ಳೆವದಂತಿಕಿ ಒಳ್ಳೆವ ಅಲ್ಲವಾ ಯವ್ವ ಚಲೋ 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 ಅಂತ ಹೇಳಿ ಮುಂಚೆ ಏನ್ ಚಂದ ಮಾತಾಡ್ತಾರೆ ಬೇ ಗಂಡಸರು ಯವ್ವ ಇಂತ ಲೋಬಡನ ಮಕ್ಕಳ ಊರಾಗ ಹೆಚ್ಚಾಗ್ಬಿಟ್ಟಾರ ಮುಂಚೆ ಚಲೋ ಚಲೋ ಅಂತಾರ 10 ಮಣಿಗಿದಂಗ ಏನಂತ ಕರಿತಾರ ಗೊತ್ತೈತಾನೆ ಏನ ಈಕೆ ನಾನು ಹೆಂಗಸು ಈಕೆ ನಾನು ಹೇಳ್ತಿ 108 ಅದಕ್ಕೆ 16 ಕೂಡಿಸಿ 37 ಮಾಡಿ 100 ಬಟ್ಟಿ ಮಾಡಿ ಇಂತ ನನ್ನ ಹಲ್ಕಟ್ಟ ಹೋಗ್ತಾರೋ ಯವ್ವ ಹೇಳ್ಬೇ ಈ ಕಲಿಯುಗದಾಗ ಹೆಂಗ ಬದುಕಬೇಕು ಅನ್ನೋದು ನನಗ ಮಸ್ತ್ ಗೊತ್ತಿಲ್ಲ ಶಬಾಷ್ ಮಗಳ ಶಬಾಷ್ ನಿನಗೊಂದು ಮಾತು ಹೇಳ್ತೀನಿ ಕೇಳ ನಿನ್ನ ಮಾನ ಮರ್ಯಾದೆಗೆ ಧಕ್ಕೆ ಬರ್ಲಾರ್ದಂಗ ನಾ ಬದುಕ್ತೀನಿ ತೀರ್ತಿಲ್ಲ ಬಾಪ್ಪರೆ ಮಗಳ ಈಗ ಗೊತ್ತಾತೋರಿವ ನೋಡವ ಎಲ್ಲ ನಿನ್ ಕೈಯಾಗೈತಿ ಕುಡುವಲು ನಿನ್ ಕೈಯಾಗೈತೆ ಕುತ್ತಿಗೆ ನಿನ್ ಕೈಯಾಗೈತಿ ನೀ ಹೆಂಗ ನನ್ ಹೆಸರು ತರ್ತಿ ಊರಾಗ ಅದು ಸಾವಕಾಶ ಹೀರೋ ಏ ಬಲ್ಲಿ ಇವ ನಿಮ್ಮ ಸುದ್ದಿ ತಿಳ್ಕೊಳ್ಳಿ ನಮ್ಮಪ್ಪನ ಸುದ್ದಿ ಇಡೀ ಊರಿಗೆ ಗೊತ್ತಾಯ್ತು ನಾವು ಮತ್ತೆ ತರ ಮಾಡೋಣ ಆಗಲೇ ಹಾಲಿಗೆ ಹಬ್ಬ ನಮ್ಮ ನಾಟಕಗಳಿಗೆ ಕಾಲಗೊಂಡು ದಾರ ಕೊಟ್ಟಳು ನಮ್ಮ ನಾಟಕಗಳಿಗೆ ಕಾಲಗೊಂಡು ದಾರ ಕೊಟ್ಟಳು ರೋಜು ಕೊಟ್ಟಳು ನಂಬರ್ ಕೊಟ್ಟಳು ರೋಜು ಕೊಟ್ಟಳು ನಂಬರ್ ಕೊಟ್ಟಳು ನಮ್ಮ ನಾಟಕಗಳಿಗೆ ಕಾಲಗೊಂಡು ದಾರ ಕೊಟ್ಟಳು ನಮ್ಮ ನಾಟಕಗಳಿಗೆ ದಾರಗೊಂಡು ದಾರ ಕೊಟ್ಟಳು ಎಲ್ಲಿಗೆ ಮಸ್ತು ಕೊಟ್ಟಳು ಯಾಕೋ ಏನೋ ನನ್ನ ಮನಸ್ಸಲ್ಲಿ ಬಿಟ್ಟಳು ಲಂಗ ದಾವಣಿಯಲ್ಲಿ ಏನೋ ಮಸ್ತು ಕೊಟ್ಟಳು ಯಾಕೋ ಏನೋ ನನ್ನ ಮನಸ್ಸಲ್ಲಿ ಬಿಟ್ಟಳು ಆಕಿ ಪಾಕೆಟ್ನಾಗ ಕೈನ ಸಿಟ್ಟನ ಬೋಲಿಟ್ಟಳು ಆಕಿ ಪಾಕೆಟ್ನಾಗ ಕೈನ ಸಿಟ್ಟನ ಬೋಲಿಟ್ಟಳು
ಆತ ನಿನಗ ಬರ್ಪಿನ ರೊಕ್ಕ ನಾಳೆ ಕೊಡ್ಲ ಏನಂದೆ? ಬರ್ಪಿನ ರೊಕ್ಕ ನಾಳೆ ಕೊಡ್ಲ ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ. ನಾಳೆ ಕೊಡ್ತೀನಿ ಫೋನ್ ಪೇ ಮಾಡ್ತೀನಿ ಬಾಯ್ ಬಾಯ್ ಈ ಪ್ರಪಂಚದಲ್ಲಿ ದುಡ್ಡಿದ್ದ ಒಂದೇ ದರ್ಬಾರ, ದುಡ್ಡಿದ್ದವನದೇ ಅಧಿಕಾರ. ಏ ದಯಾನಂದ, ನೀನೊಬ್ಬ ನನಗೆ ಸೋದರ ಮಾವ. ನೀನೊಬ್ಬ ನನಗೆ ಸೋದರ ಮಾವ, ಸಾಕಿದ ನಾಯಿ ಸಮ. ಏ ದಯಾನಂದ, ಸಿರಿ ಸೌಂದರ್ಯಕ್ಕೆ ಮೆಚ್ಚಿ ನಿನಗುವ ನಿನ್ನ ತಂಗಿ ದೀಪಾಳ ಸೌಂದರ್ಯವನ್ನು ಸವಿದು ಚಿನ್ನದ ಚುಲುಮೆ ನುತ್ತು ಸಾಗುತ್ತಿರುವ ನಿನ್ನ ತಂಗಿ ದೀಪಾಳ ಸೌಂದರ್ಯವನ್ನು ಸವಿದು ನನ್ನ ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ನಾನವಳ ಮನ ಮೆಚ್ಚಿದ ಸರದಾರನಾಗಲಿಲ್ಲ ಅಂದ್ರೆ ನನ್ನ ಹೆಸರು ಈ ಊರಿನ ಅಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ಕೆಂಚಪ್ಪ, ಹೇ ಕೆಂಚಪ್ಪ, ಕರೆದ್ರಿ ನನ್ನ? ಏನ್ಲೇದು ಓದ್ತಾ ಇರೋದು? ಏನಿಲ್ಲ ಬಿಡ್ರಿ ಸಾಗರ, ಯಾಕಂದ್ರೆ ಇತ್ತಿದ್ದ ಸಾಲಿ ಬಹಳ ದೇಟ್ ಬಿಟ್ಟು ನೋಡ್ರಿ ಅಂತ ನಾನು. ಅಲ್ರಿ ಒಲಿ ಮೇಲೆ 12 ಇವ್ರು ಗಾಳಿ ಬಂದಿತ್ತು ಬಿದ್ದಿರ್ತೀರಿ ಅಡಿಗೆ ಮಾಡೋರು. ಹಿಂಗಾಗಿ ಏನವ್ರಿ 3 ಬಿದ್ದು 330 ಹುಡುಗರು ಅಸ್ವಸ್ಥ ಆಗ್ಬಿಟ್ಟ ಅಂತ್ರಿ. ಇಲ್ಲಲ್ರಿ, ಅದು ಚಪ್ಲಾಪುರ ಜಿಲ್ಲೆ ಬಡೇಪುರ ತಾಲೂಕಿನಾಗ ಬೈರಾಪುರ ಗ್ರಾಮದಾಗ ಮೆಕ್ಕಳಪ್ಪ, ಚಿಕ್ಕನಗುಲ್ಯಪ್ಪ ಇವ್ರು ಮರಿ ಮೊಮ್ಮಕ್ಕಳ ಮನಿ ಬ್ಯಾಂಕ್ ಹಾಕಿ ಊರು ಹೋಗಂತ್ರಿ. ಏನಂತ್ರಿ? ಸತ್ರ ಸಹಾಯ ಮಾಡಲಿ, ನಮಗೇನಾಗೈತಿ ಅದ್ರಾಗ ಲಾಭ? ಎಲ್ಲ ಇವರ ಕುರುಮಗೇಡಿ ಅಂತ ನಾನು. ಅಲ್ರಿ, ಸಣ್ಣ ಮಕ್ಕಳು ಸತ್ತು ಅಂತ ನಮ್ಮ ಕಣ್ಣ ನೀರು ಬಂದ್ರೆ ಈ ಮಂಜನ ಮಗ ಏಟ್ರ ಕರ್ಣ ಇತ್ತು ನೋಡ್ರಿ, ಹಂಗಂತ ನೀ ಮಗ ಸತ್ರ ಸಾಯಿಲಿ ಅಂತ ಈ ಮಗ. ಏನ್ಲೇದು ಗುಣಗುಡಾಕತ್ತಿಯಲ್ಲ? ಬೇಡ್ರಿ ನಾವ್ಯಾಕೆ ಗುಣಗುಡನ್ರಿ? ಆ ಸಾಯರ್ ಸತ್ರ ನಮಗೇನ್ ಲಾಭ ಐತಿ ಅಂತ ನಾವು ಕೊಕಾಡ್ ನೆಗಾಕತ್ತೇವ್ರಿ ನಿಮ್ಮ ಮಗ.
ಅದೆಲ್ಲ ಇರ್ಲಿಪ್ಪ, ನಮ್ಮ ವ್ಯವಹಾರ ಹೇಗೆ ನಡೆಯಬೇಕಪ್ಪ ಕೆಂಚಪ್ಪ? ನಿಮ್ಮ ವ್ಯವಹಾರ ಏನ್ ಕೇಳ್ತೀರಿ ಧನ್ಯರ? ಈ ಊರಿಗೆ ಒಂದೇ ನಂಬರ್ ಧನ್ಯರ. ಕೊಟ್ಟವ್ರ ಸಾಲಕ್ಕ ಗೂಂಡ್ ಹಾಕ್ರಿ ಆ ಮಂಗನ ಮಕ್ಕಳಿಗೆ ಅಂತ ಹೇಳೇನ್ರಿ. ಇವ್ರೇನು ಬಡ್ಡಿ ವಸೂಲಿ ಕಸೂಲಿ ತಿಂದು ಗಂಟೆ ಹಾಕಿ ನಾಲ್ಕ ಕುಂತಿರ್ತಾರಲ್ರಿ ಮನ್ಯಾಗ, ಅವ್ರನ್ನ ಓಡಿಸ್ಬಿಡ್ರಿ ಆ ಮಕ್ಕಳು ಈ ಜನರ. ಶಬ್ಬಾಸ್ 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 ಶಬ್ಬಾಸ್. ನಿನ್ನಂತ ಗುಮಾಸ್ತರು ಇರುವುದರಿಂದಲೇ ನಮ್ಮಂತವರು ದಿನದಿಂದ ದಿನಕ್ಕೆ ಶ್ರೀಮಂತರಾಗಬಹುದು ಅಂದ್ರೆ ಬರ್ತೀರಿ ನೀವು ಈ ಊರಾಗ. ಹಾ ನಮಸ್ಕಾರ ಲೇಖರಾಜರಿಗೆ. ನಮಸ್ಕಾರ. ಬನ್ನಿ ವಿಕ್ರಮ್, ಮುಂಬೈಯಲ್ಲಿರುವ ನಮ್ಮ ಬಿಸ್ನೆಸ್ ಫ್ಯಾಕ್ಟರಿ ಹೇಗೆ ನಡೀತಾ ಇದೆ? ಹಾ ನೋಡಿ, ಮುಂಬೈನಲ್ಲಿ ಬಿಸಿನೆಸ್ ನಡೆಯುವ ಫ್ಯಾಕ್ಟರಿಯಲ್ಲಿ ನಮಗೆ ಬಂದ ಲಾಭ 2,16,00,000 ರೂಪಾಯಿ ಲಾಭ ಬಂದಿದೆ. ತೆಗೆದುಕೊಳ್ಳಿ ಸಾಹುಕಾರರೇ ಈ ಹಣವನ್ನ. ನಿನ್ನಂತ ಸ್ನೇಹಿತರು 4 ಜನ ನನ್ನ ಜೊತೆಗಿದ್ದರೆ ಇಡೀ ಜಗತ್ತನ್ನೇ ಕೊಂಡುಕೊಳ್ಳಬಹುದು. ಅದೆಲ್ಲ ಇಲ್ಲಿ ಕೆಂಚಪ್ಪ, ತೆಗೆದುಕೋ ಈ ಹಣವನ್ನು. ಆಯ್ತು ಜನರೇ, ಈ ಹಣ ಒಳಗಿಟ್ಟು ಬರುವಾಗ ಒಂದು ವಿಸ್ಕಿ ಬಾಟ್ಲಿ ತೆಗೆದುಕೊಂಡು ಒಂದು ಸುಂದರವಾದ ನೃತ್ಯಗಾತಿಯನ್ನು ಕರೆದುಕೊಂಡು ಬಾ. ಎಂತ ಮಗ ಮಗ ನಾವು ಫೋನ್ ಮಾಡ್ರಿ ಅಂದ್ರ. ಹಾ ಹಲೋ, ಯಾರು ನಜಮಾ? ಹಾ ಕ್ಯಾರೇ ಕಿಸ್ಕಾ ನಂಬರ್ ಬರೇ ಮೇಲ್ಮರಿ ಪಂಚಾಯತ್ ಡ್ಯಾನ್ಸ್ ಪ್ರೋಗ್ರಾಮ್. ಅರೆ ಲೌಡಿ